ಇನ್ನು ಸುಮಲತಾ ಅನ್ನೋರು ಸ್ಥಳೀಯರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ. ಸುಮಲತಾ ಅವರೇ ನಮಸ್ಕಾರ. ನಮಸ್ಕಾರ. ನಮಸ್ತೆ. ತಾವು ಅಲ್ಲಿಯವರೇನಾ? ಅಲ್ಲೇ ಅಕ್ಕಪಕ್ಕನ ಮನೆ ತಮ್ಮದು? ಅವರು ಬಿಟ್ಟ ಮನೆಯವರು ನಮ್ಗೆ ದೂರದಲ್ಲಿ ಸಂಬಂಧಿಕರು. ಏನಾಗಿರೋದು ಸುಮಲತಾ ಅವರೇ ಇಲ್ಲಿ? ಅದೇ ಈಗ ಹೇಗೂ ನಮ್ಗೆ ಗೊತ್ತುಂಟು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು 6-7 ದಿವಸದಿಂದ ಕಂಟಿನ್ಯೂಷನ್ ಮಳೆ ಆಗ್ತಾ ಉಂಟು. ಎಲ್ಲ ಕಡೆ ಗುಡ್ಡ ಕುಸಿತ, ಮನೆ ಕುಸಿತ, ಇಂಥ ಎಲ್ಲ ಘಟನೆಗಳು ನಡೀತಾ ಉಂಟು. ಅದರ ಎಡೆಯಲ್ಲಿ ಇವತ್ತು ಈ ಪ್ರದೇಶದಲ್ಲಿ ಅಂತೂ ಇದು ಆಗುವಂತಹ ಘಟನೆ ಯಾಕಂತ ಹೇಳಿದ್ರೆ, ಇದು ಕಂಪ್ಲೀಟ್ ಆಗಿ ಇಳಿಜಾರು ಪ್ರದೇಶ. ಇವರ ಮನೆಯ ಹಿಂದೆಗಡೆ ಫುಲ್ ಗುಡ್ಡ ಇದೆ, ಹಾಗಾಗಿ ಕಂಪ್ಲೀಟ್ ಆಗಿ ಇಳಿಜಾರು ಪ್ರದೇಶ. ಈ ಇಳಿಜಾರು ಪ್ರದೇಶದಲ್ಲಿ ಇಂಥ ಒಂದು ಸನ್ನಿವೇಶ ಆಗುವುದೇ, ಇದಕ್ಕೆ ಜಿಲ್ಲಾಡಳಿತ ಮುನ್ಸೂಚನೆಯನ್ನು ಮಾತ್ರ ನೀಡಿತ್ತು, ಇಲ್ಲಿಂದ ನೀವು ಬೇಗ ಸ್ಥಳ ಖಾಲಿ ಮಾಡಬೇಕು ಅಂತ. ಆದ್ರೆ ಅದಕ್ಕೆ ಬೇಕಾದ ಯಾವುದೇ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಮಾಡಲಿಲ್ಲ. ಅದಕ್ಕೆ ಬೇಕಾದ ವ್ಯವಸ್ಥೆ ಅವರಿಗೆ ಒಂದು ಬೇರೆ ಕಡೆ ಏನಾದ್ರೂ ವ್ಯವಸ್ಥೆ ಮಾಡಿದ್ರೆ ಅವರನ್ನು ಕರ್ಕೊಂಡು ಹೋಗುವಂತ ಜವಾಬ್ದಾರಿಯನ್ನು ಕೂಡ ತಗೊಂಡಿದ್ರೆ ಇವತ್ತು ಈ ರೀತಿ ಆಗ್ತಿರ್ಲಿಲ್ಲ. ಯಾಕಂದ್ರೆ ಮನೆಯೊಳಗೆ ಈಗ ಆಲ್ರೆಡಿ 2 ಮನೆಯೊಳಗೆ ತಾಯಿ ಮತ್ತು ಮಗು ಇದೆ. ಆ ಮಗುವನ್ನು ಈಗ ರೆಸ್ಕ್ಯೂ ಮಾಡಿದ್ರು, ಮಗುವನ್ನು KSHT ಹಾಸ್ಪಿಟಲ್ಗೆ ಕೊಂಡೋದ್ರು. ಈಗ ತಾಯಿ ಅದರೊಳಗೆ ಬಾಕಿಯಾಗಿದ್ದಾರೆ. ಮತ್ತೆ ಅವರ ಮಾವ, ಅಶ್ವಿನಿ ಅವರ ಮಾವ ಕಾಲು ಕಟ್ಟಾಗಿ ಹಾಸ್ಪಿಟಲ್ ಅಲ್ಲಿ ಸರ್ಜರಿ ಆಗ್ತಾ ಉಂಟು. ಒಂದೇ ನಿಮಿಷ, ಈ ಮನೆಯಲ್ಲಿ ಯಾರೆಲ್ಲ ಇರ್ತಾ ಇದ್ರು ಸುಮಲತಾ ಅವರೇ? ಎಷ್ಟು ಜನ ಇರ್ತಾ ಇದ್ರು ಈ ಮನೆಯಲ್ಲಿ? ಒಟ್ಟು 6 ಜನ. ಕಾಂತಪ್ಪ ಪೂಜಾರಿ, ಅವರ ಹೆಂಡತಿ ಪ್ರೇಮ, ಮತ್ತೆ ಇವರು ಸೀತಾರಾಮ ಅವರ ಹೆಂಡತಿ ಅಶ್ವಿನಿ, ಆರುಷ್ ಮತ್ತೆ ಆರ್ಯನ್, 2 ಮಕ್ಕಳು. ಅದರಲ್ಲಿ ನಿಮ್ಗೆ ಈಗ ಗೊತ್ತಿರೋ ಹಾಗೆ ಸೀತಾರಾಮ ಅವರು ರೆಸ್ಕ್ಯೂ ಆಗಿದ್ದಾರೆ, ಕಾಂತಪ್ಪ ಪೂಜಾರಿ ಅವರು ಕಾಲು ಕಟ್ಟಾಗೆ, ಪ್ರೇಮ ಅವರದ್ದು ಡೆತ್ ಆಗಿದೆ ಆಲ್ರೆಡಿ. ಅಶ್ವಿನಿ ಅವರು ಒಳಗಡೆ ಈಗ ಇದ್ದಾರೆ. ಆರ್ಯನನ್ನು ಹಾಸ್ಪಿಟಲ್ಗೆ ಕೊಂಡೋದ್ರು, ಆರುಷ್ ಡೆತ್ ಆಗಿದೆ. ಏನ್ ಹೇಳಿದ್ರು ಜಿಲ್ಲಾಡಳಿತ? ಹೇಳಿದ್ರಲ್ವಾ ಮೇಡಮ್ ತಾವು, ಅಂದ್ರೆ ಹೈ ರಿಸ್ಕ್ ಜಾಗ ಅಂತ ಹೇಳಿದ್ರು. ಯಾವಾಗ ಹೇಳಿದ್ರು? ಯಾವಾಗ ಮನೆಯವರಿಗೆ ಹೇಳಿದ್ರು? ಒಂದು ಇವರಿಗೆ ಆಲ್ರೆಡಿ ಮಳೆ ಸುರಿಯುವ ಮುನ್ಸೂಚನೆ ಹವಾಮಾನ ಇಲಾಖೆಯಿಂದ ಬಂದಿದೆ, ಆಗ್ಲೇ ಹೇಳಿದ್ದಾರೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಸ್ಥಳೀಯರು. ಆದ್ರೆ ನಾನೇನ್ ಹೇಳುದು ಅಂತ ಹೇಳಿದ್ರೆ, ಇದು ಖಾಲಿ ಮುನ್ಸೂಚನೆ ಕೊಟ್ರೆ ಸಾಕಾ? ಯಾಕಂತ ಹೇಳಿದ್ರೆ ಎಲ್ಲಾ ಕಡೆ ಈ ರೀತಿ ಆಗ್ತಾ ಇದೆ, ಅಪಾಯ ಉಂಟು, ಮನೆಯಲ್ಲಿ ಜನ ಇದ್ದಾರೆ ಅಂತ ಗೊತ್ತಾದ ನಂತರ ಕಾನೂನಾತ್ಮಕವಾಗಿ ಅವರನ್ನು ಮನೆಯಿಂದ ಹೊರಗಡೆ ಕರ್ಕೊಂಡು ಹೋಗಿ ಅವರಿಗೆ ಒಂದು ಆಶ್ರಯದ ವ್ಯವಸ್ಥೆಯನ್ನು ಮಾಡಿದ್ರೆ ಏನಾದ್ರೂ ಒಂದು ಇದನ್ನು ಮಾಡ್ಲೇಬೇಕಲ್ಲ. ಇದು ಮುನ್ಸೂಚನೆ ಕೊಟ್ಟಿದ್ದೇವೆ ಅಂತ ಹೇಳಿ ನಮ್ಮ ಕೆಲಸ ಆಯ್ತು ಅಂತ ಹೇಳಿ ಬಾಯಿ ಮುಚ್ಚಿ ಕುತ್ಕೊಂಡ್ರೆ ಆಗುತ್ತಾ ಹೇಳಿ? ಬಾಯಿ ಮುಚ್ಚಿ ಕುತ್ಕೊಂಡ್ರೆ ಆಗುದಿಲ್ಲಲ್ಲ. ಅದಕ್ಕೋಸ್ಕರ ಏನು ಹೇಳುದು ಅಂತ ಹೇಳಿದ್ರೆ, ಇನ್ನಾದ್ರೂ ಇವತ್ತಿದ್ದೊಂದು ನಮ್ಗೆ ಉದಾಹರಣೆ ಆಗಿದೆ, ಇನ್ನಾದ್ರೂ ಈ ಕ್ರಮ ಸರ್ಕಾರಕ್ಕೆ ತಗೊಳ್ಬೇಕು, ಜಿಲ್ಲಾಡಳಿತಕ್ಕೂ ತಗೊಳ್ಬೇಕು. ಅದೇ ರೀತಿ ಇಲ್ಲಿ ಸುಮಲತಾ ಅವರೇ, ಈಗ ಮಗು ಬದುಕಿರುವಂತ ಮಗು, ಅದು ಸಣ್ಣ ಮಗುನ ದೊಡ್ಡ ಮಗುನ? ಅದು ಸಣ್ಣ ಮಗು. ಸಣ್ಣವನು 1 ವರ್ಷನಾ? 1.5 ವರ್ಷ ಜಾಸ್ತಿ ಆಗಿದೆ ಮಗುವಿಗೆ. 1 ವರ್ಷ 2 ವರ್ಷ ಹತ್ರ ಇದೆ ಮಗುವಿಗೆ. ಈ ಕುಟುಂಬದ ಹಿನ್ನೆಲೆ ಏನು ಸುಮಲತಾ ಅವರೇ? ಅಂದ್ರೆ ಏನ್ ಕೆಲಸ ಮಾಡ್ತಿದ್ರು, ಏನು? ಕುಟುಂಬದ ಹಿನ್ನೆಲೆ ಏನು ಅಂತ ಹೇಳಿದ್ರೆ, ಕೃಷಿಕರು, ಇವರಿಗೆ ತೋಟ ಎಲ್ಲ ಇದೆ. ಇದು ತೋಟದ ಇಲ್ಲಿ ಒಂದು ಇದು ಇದೆ, ನೀರು ಹೋಗುವಂತ ತೊರೆ ಇದೆ, ಗೊತ್ತಾಯ್ತಾ? ತೋಡು ನೋಡ್ತಾ ಇದ್ದೀನಿ. ಅದ್ರ ಹತ್ರನೇ ಇವರ ಮನೆ ಇರುದು. ಆ ತೋಡಿಗೆ ಯಾವುದೇ ರೀತಿಯ ತಡೆಗೋಡೆ ಕೂಡ ಇಲ್ಲ, ಗೊತ್ತಾಯ್ತಾ? ತಡೆಗೋಡೆ ಇಲ್ಲ, ಅದು ಕೂಡ ಹೇಳಲಿಕ್ಕಾಗೋದಿಲ್ಲ. ಇಲ್ಲಿ ನಡೆದುಕೊಂಡು ಹೋಗುವಂತ ಪರಿಸ್ಥಿತಿ ಇಲ್ಲ. ಏನಾದ್ರೂ ಅರ್ಜೆಂಟ್ ಅಲ್ಲಿ ಏನಾದ್ರೂ ಇವರನ್ನು ಬದುಕಿಸುವ ಪ್ರಯತ್ನ ಮಾಡ್ಲಿಕ್ಕೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಮಗುವನ್ನು ಕರ್ಕೊಂಡು ಹೋಗ್ಲಿಕ್ಕೆ ಇವರಿಗೆ ತುಂಬಾ ಕಷ್ಟ ಆಯ್ತು. ಇಲ್ಲಿ ಕೃಷಿಕರು, ಇವರು ಕೃಷಿ ಮಾಡ್ತಾ ಜೀವನ ಸಾಗಿಸುವವರು ಇವರ ಮನೆಯವರೆಲ್ಲ, ಗೊತ್ತಾಯ್ತಾ? ತೋಟ ಉಂಟು, ತೋಟದಲ್ಲಿ ಬಂದಂತ ಅಡಿಕೆ, ನಿಮ್ಗೆ ಗೊತ್ತಲ್ಲ ಕೃಷಿಕರು ಯಾವ ರೀತಿ ಜೀವನ ಮಾಡ್ತಾರಂತ. ಯಾಕಂದ್ರೆ ಇಲ್ಲಿ ಬೇರೆ ಕೆಲ್ಸಕ್ಕೆ ಹೋಗುವ ಹಾಗೆ ಇಲ್ಲ ಅಂತ ಪರಿಸ್ಥಿತಿ ಉಂಟು ಇಲ್ಲಿ. ಅದೇ ರೀತಿ ನಿಮ್ಗೆ ಹೇಳುದಾದ್ರೆ, ಮೇಲೆ ರೋಡ್ ಮಾಡ್ಲಿಕ್ಕೆಲ್ಲ ಬುಲ್ಡೋಸ್, JCB ಎಲ್ಲ ಬಂದು ಮಣ್ಣು ಏನಾಗಿದೆ, JCB ನ ಮಣ್ಣು ತೆಗೆದು ಆ ಸಾಯಿಲ್ ಫುಲ್ ಸಾಫ್ಟ್ ಆಗಿ ಅದು ಬಿದ್ದದು, ಗೊತ್ತಾಯ್ತಾ? ಗುಡ್ಡದ ಮೇಲೆ ರಸ್ತೆ ಮಾಡ್ಲಿಕ್ಕೆ ಹೊರಟಿದ್ರಾ? ಏನು, ಗುಡ್ಡದ ಮೇಲಿಂದ ಎಲ್ಲ ರೋಡ್ ಮಾಡ್ಲಿಕ್ಕೋಸ್ಕರ ಮಾಡಿದ್ದಾರೆ ವ್ಯವಸ್ಥೆ. JCB ಯಲ್ಲಿ ಮಣ್ಣೆಲ್ಲ ಸಿಕ್ಕಿದ್ದಾರೆ, ಏನಾಗುತ್ತೆ ಆಗ? ಯಾರು ಮಾಡಿರೋದು ಸುಮಲತಾ ಅವರೇ? ಅದು ಅಂದ್ರೆ ಮನೆಯವರೇ ಮಾಡ್ಕೊಂಡಿರೋದ? ಸರ್ಕಾರ, ಜಿಲ್ಲಾಡಳಿತ ಇವರು ಮಾಡಿದಲ್ಲ. ಇದು ಏನಿದ್ರು ಪಂಚಾಯತ್ ವ್ಯವಸ್ಥೆಯಲ್ಲಿ ಆಗಿರ್ಬೋದು. ಆದ್ರೆ ಕೆಳಗಡೆ ಮನೆ ಉಂಟು, ಇದರ ಬಗ್ಗೆ ಸ್ವಲ್ಪ ಅವ್ರಿಗೆ ಗೊತ್ತಾಗ್ಬೇಕು. ನಾನು ಹೇಳುದಾದ್ರೆ, ನಾನು ಹೇಳ್ತಾ ಇದ್ದೀನಿ ಏನು ಅಂತ ಹೇಳಿದ್ರೆ, ಇದಕ್ಕೆ ಈ ಅನುಮತಿ ಕೊಡ್ತಾರಲ್ಲ, ನಿಮ್ಗೆ ಗೊತ್ತಿರ್ಬೋದು, ಕೇರಳದಲ್ಲೆಲ್ಲ ವೆಟ್ಲ್ಯಾಂಡ್ ಆಕ್ಟ್ ಅಂತ ಹೇಳಿ ಇದೆ. ಅಲ್ಲಿ ವೆಟ್ಲ್ಯಾಂಡ್ ಆಕ್ಟ್ ಮುಖಾಂತರ ಯಾವುದೇ ಇದಕ್ಕೂ ಪರ್ಮಿಷನ್ ಕೊಡೋದಾದ್ರೆ ಫಸ್ಟ್ ಅದನ್ನು ನೋಡ್ತಾರೆ. ಆದ್ರೆ ಕರ್ನಾಟಕದಲ್ಲಿ ಆ ರೀತಿ ಯಾವುದೇ ಆಕ್ಟ್ ಇಲ್ಲ, ಒಂದು ಮುನ್ಸೂಚನೆ ಇಲ್ಲ. ರೆವೆನ್ಯೂ ಡಿಪಾರ್ಟ್ಮೆಂಟ್ ಇದರ ಬಗ್ಗೆ ಸ್ವಲ್ಪ ಆಲೋಚಿಸಬೇಕಾಗ್ತದೆ ಅಂತ ನಾನು ಹೇಳುದು. ಯಾವ ಪಂಚಾಯತ್ ಬರುತ್ತೆ ಸುಮಲತಾ ಅವರೇ? ಇದು ಯಾವ ಪಂಚಾಯತ್ ವ್ಯಾಪ್ತಿಗೆ? ಮಂಜನಾಡಿ ಪಂಚಾಯತ್. ಹೌದು, ಮಂಜನಾಡಿ ಪಂಚಾಯತ್ಗೆ ಬರುತ್ತೆ. ಹಾಗಾಗಿ ನನ್ನದೊಂದು ರಿಕ್ವೆಸ್ಟ್ ಈಗ ಆಗ್ತಾ ಉಂಟು, ಎಲ್ಲ
ಇಲ್ಲಿ ಈ ರೀತಿ ಆಯ್ತು, ಆದ್ರೆ ಇನ್ನು ಮುಂದೆ ಈ ರೀತಿ ಆಗದ ಹಾಗೆ ಇದಕ್ಕೊಂದು ವ್ಯವಸ್ಥೆ ಮಾಡಬೇಕು. ಇಂತಹ ಪ್ರದೇಶದಲ್ಲಿರುವಂತಹ ಜನಗಳನ್ನು, ತಗ್ಗು ಪ್ರದೇಶದಲ್ಲಿರುವಂತಹ ಜನರನ್ನು ಬೇರೆ ಅಲ್ಲ, ಕಡೆ ಗುಡ್ಡದ ಮೇಲೆ ರಸ್ತೆ ಮಾಡ್ತಿದ್ರು ಅಂತ ಹೇಳಿದ್ರಲ್ವಾ ಸುಮಲತಾ ಅವರೇ, ಎಲ್ಲಿಗೆ ಅದು ರಸ್ತೆ? ಅಲ್ಲಿ ಬೇರೆ ಮನೆಗಳಿದಾವೆ? ಅಂದ್ರೆ ಅಲ್ಲಿಂದ ಬೇರೆ ಬೇರೆ ಮನೆಗಳಿಗೆ ರಸ್ತೆ ಮಾಡುವಾಗ ಏನಾಗುತ್ತೆ ಹೇಳಿ ಸರ್? ಮಣ್ಣು ಕೊಂಡೋಗಿ ಮರ ಗಿಡಗಳನ್ನು ಕಡಿತಾರೆ, ಆಗ ಪ್ರದೇಶ ಏನಾಗುತ್ತೆ ಹೇಳಿ? ಅಲ್ಲಿದು ಬಲ ಕಡಿಮೆ ಆಗುತ್ತೆ, ಹೌದಾ? ಮಣ್ಣಿದ್ದು ಶಕ್ತಿ ಕುಂದು ಹೋಗುತ್ತೆ. ಮಣ್ಣಿದ್ದು ಶಕ್ತಿ ಕುಂದು ಹೋದ ತಕ್ಷಣ ಏನಾಗುತ್ತೆ? ಅದು ಬೀಳಲಿಕ್ಕೆ ಶುರುವಾಗುತ್ತೆ. ಇಲ್ಲೂ ಆದದಷ್ಟೇ ಅಂತ ನನ್ನ ಅನಿಸಿಕೆ. ಎಸ್, ಥ್ಯಾಂಕ್ ಯು ಸುಮಲತಾ ಅವರೇ, ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ಸ್ಥಳೀಯರು ಮತ್ತು ಸಂಬಂಧಿಕರು ಕೂಡ ಅವ್ರು ಯಾಕೆ ಈ ಇನ್ಸಿಡೆಂಟ್ ಆಯಿತು ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಗುಡ್ಡದ ಮೇಲೆ ರಸ್ತೆಯನ್ನು ನಿರ್ಮಾಣ ಮಾಡುವಂಥ ಕೆಲಸಗಳಾಗಿದೆ, ಅರೆಬರೆ ಕಾಮಗಾರಿಗಳನ್ನು ಮಾಡಿದ್ದಾರೆ ಮಂಜನಾಡಿ ಗ್ರಾಮ ಪಂಚಾಯತ್ನಿಂದ. ಇದರಿಂದಾಗಿಯೇ ಈ ರೀತಿ ಆಗಿದೆ. ಗುಡ್ಡ ಕುಸಿಯೋದಕ್ಕೆ ಕಾರಣ ಆಗಿರೋದೇ ರಸ್ತೆ ನಿರ್ಮಾಣದ ಪ್ರಯತ್ನವನ್ನು ಮಾಡಿರೋದು ಅನ್ನೋದು ಅವರ ಅನಿಸಿಕೆ. ಜೊತೆಗೆ ಇನ್ನೊಂದು ಬಹಳ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರೋದೇನು ಅಂತಂದರೆ, ಜಿಲ್ಲಾಡಳಿತ ಹೈ ರಿಸ್ಕ್ ಜಾಗವನ್ನು ಏನು ಗುರುತಿಸಿತ್ತು ಅದರಲ್ಲಿ ಇದು ಬಂತು. ಇದನ್ನು ಕೂಡ ಗುರುತಿಸಲಾಗಿತ್ತು. ಬಂದವರು ಏನು ಹೇಳಿದ್ದಾರೆ? ಇದು ಹೈ ರಿಸ್ಕ್ ಜಾಗ, ನೀವು ಮನೆ ಖಾಲಿ ಮಾಡ್ಕೊಂಡು ಬೇರೆ ಕಡೆಗೆ ಹೋಗಿ ಅಂತ ಹೇಳಿದ್ದಾರೆ. ಎಲ್ಲಿಗೆ ಹೋಗಬೇಕು? ಇದು ಪ್ರಶ್ನೆ ಇರೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.